ಸಭಾಧ್ಯಕ್ಷರೇ, ನನಗೆ 25-26ನೇ ಸಾಲಿನಲ್ಲಿ ಬಜೆಟ್ ಮೇಲೆ ಮಾತಾಡಲಿಕ್ಕೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಮುಖ್ಯಮಂತ್ರಿಗಳು ಬುದ್ಧ, ಬಸವ, ಅಂಬೇಡ್ಕರ್ ಇವರ ತತ್ವಗಳ ಆದರ್ಶಗಳಿಗೆ ಪೂರಕವಾದಂತಹ ಒಂದು ಬಜೆಟ್ ಅನ್ನ 16ನೇ ಬಾರಿ 25-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆ ಆಗಿದೆ. ಬಹಳಷ್ಟು ಜನ ಹಿರಿಯರು ಮಾತಾಡಿದ್ದಾರೆ, ಎಲ್ಲ ಪಕ್ಷದವರು ಮಾತನಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಬಜೆಟ್ ಅನ್ನ ನಾವೆಲ್ಲರೂ ಅದು ಉತ್ತಮವಾದ ಬಜೆಟ್ ಅಂತ ಹೇಳ್ತೀವಿ. ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರ, ನಮಗೆ ಭದ್ರಾ ಮೇಲ್ದಂಡೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಈ ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳಿಗೆ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು 4 ಜಿಲ್ಲೆಗಳಿಗೆ ಸಂಬಂಧಿಸಿದಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಸುಮಾರು 12 ತಾಲೂಕುಗಳು ಸೇರ್ಪಡ್ತವೆ. ಈಗಾಗಲೇ ಈ ಯೋಜನೆ ಭಾಳಷ್ಟು ಬಹುದಿನಗಳ ಬೇಡಿಕೆ, ಇದು ಭಾಳಷ್ಟು ಹೊಸದಾಗಿ ಬರ್ತಕ್ಕಂಥದ್ದೆಲ್ಲ. ಸುಮಾರು 50 ವರ್ಷಗಳಿಂದ ಈ ಯೋಜನೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮತ್ತು ಬೇಡಿಕೆಗಳು ಮತ್ತು ಎಲ್ಲ ನಡೀತಾ ಇದೆ. ಇಂಥ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಈ ಒಂದು ಯೋಜನೆ, ಇದು ವಾಟರ್ ಅಲೋಕೇಶನ್ ಸುಮಾರು 29.9 TMC ನೀರು ಅಲೋಕೇಶನ್ ಆಗಿದೆ. ಅದರಲ್ಲಿ 21.9 TMC ನೀರು ಹನಿ ನೀರಾವರಿ, ಸುಮಾರು 2,25,000 ಹೆಕ್ಟೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮತ್ತು 6 TMC ನೀರು 367 ಕೆರೆಗಳಿಗೆ ಸಂಬಂಧಿಸಿದಂಥದ್ದು, ಮತ್ತು 2 TMC ನಮ್ಮ ವಾಣಿವಿಲಾಸ ಸಾಗರ, ಹಿರಿಯಲ್ಲಿರ್ತಕ್ಕಂಥ ವಾಣಿವಿಲಾಸ ಸಾಗರಕ್ಕೆ ತುಂಬಿಸೋಂಥ ಕೆಲಸ. ಇಂಥ ಕೆಲಸ ಈಗ ಪ್ರಸ್ತುತವಾಗಿ 21,500 ಕೋಟಿಗೆ ಅದು ಎಸ್ಟಿಮೇಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಭಾಳ ಚರ್ಚೆಗಳು ನಡೆದಿದೆ. ತಾನೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು, ಏನು ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳಿ, ಜೊತೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು 2023-24ನೇ ಬಜೆಟಲ್ಲಿ ಮಂಡನೆ ಮಾಡಿ ಇದುವರೆಗೂ ಹಣ ಬಂದಿಲ್ಲ. ಕಾರಣ ಇಷ್ಟೇ, ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಏನಾಗ BJP ಸರ್ಕಾರ ಅಧಿಕಾರದಲ್ಲಿತ್ತು, 2023 ಬಜೆಟನ್ನು ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಭಾಳಷ್ಟು ವಿಷಯಗಳು ಚರ್ಚೆ ಆದವು. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಭಾಳಷ್ಟು ಹೇಳ್ತೀವಿ, ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ನಾವು ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡಿದ್ವಿ, ಅದಕ್ಕೆ 5,300 ಕೋಟಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಈ ಬಜೆಟ್ ಮಂಡನೆ ಮಾಡೋಂಥ ಸಂದರ್ಭದಲ್ಲಿ, ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಬರೀ ಅದನ್ನೇ ವಿಷಯಗಳನ್ನ ಹೇಳ್ತಾ ಹೋದ್ರು ವಿರೋಧ ಪಕ್ಷದವರು. ಆದರೆ ಚುನಾವಣೆ ಆಯಿತು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ. ಅವಶ್ಯಕತೆ ಏನಿದೆ, ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದಲ್ಲಿ ಬಹುದಿನಗಳ ಕನಸು. ನಾವು ಭಾಳಷ್ಟು ಚರ್ಚೆಗಳು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿಗಳಿದೆ, ಬೇರೆ ಬೇರೆ ಭಾಗದಲ್ಲಿದೆ, ಕಾವೇರಿ ಬೇಸಿನಲ್ಲಿದೆ. ಆದರೆ ಈ ಒಂದು ಮಧ್ಯ ಕರ್ನಾಟಕ ನೀರಾವರಿ ಭಾಳಷ್ಟು ಮುಖ್ಯ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಪ್ರಸ್ತುತವಾಗಿ 21,500 ಕೋಟಿನಲ್ಲಿ ಸುಮಾರು 10,500 ಕೋಟಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಆಗಿದೆ. ನಮ್ಗೆ ಇನ್ನೂ 10,000 ಕೋಟಿ ಬೇಕು. ಈಗ ಮೊನ್ನೆ ಬಜೆಟನ್ನು ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು 2,611 ಕೋಟಿಯನ್ನು ನಿಗದಿ ಮಾಡಿದ್ದಾರೆ ಅಂದರೆ ಅದು ಹನಿ ನೀರಾವರಿ ಯೋಜನೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಬೇಡಿಕೆ, ಆ ಕೇಂದ್ರ ಸರ್ಕಾರದವರು 5,300 ಕೋಟಿ ಕೊಡೋಂಥದ್ದನ್ನು ನಮ್ಮ ನಿರೀಕ್ಷೆಯಲ್ಲಿ ಇಟ್ಟು, ಒತ್ತಡವನ್ನು ಇಟ್ಟು, ನಮ್ಮ ವಿರೋಧ ಪಕ್ಷದ ನಾಯಕರು ಸೇರಿ ಇಲ್ಲಿ ಭಾಳಷ್ಟು ಜನ 4 ಡಿಸ್ಟಿಕ್ ಸಂಬಂಧಪಡ್ತಾರೆ, ಬರಲಿಲ್ಲ ಅಂದ್ರೂ ಕೂಡ. ಯಾಕೆಂದರೆ ಇದು ಭಾಳಷ್ಟು ಒಂದು ಜವಾಬ್ದಾರಿ ಇರ್ತಕ್ಕಂಥ ಇದು ಅವಶ್ಯಕತೆ. ಮತ್ತೆ ಮಧ್ಯ ಕರ್ನಾಟಕಕ್ಕೆ ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ವಿರೋಧ ಪಕ್ಷದವರು ಸೇರಿ, ಏನು ಎಂಪಿಗಳಿದ್ದಾರೆ ಕೇಂದ್ರದಲ್ಲಿ, ಎಂಪಿಗಳಿದ್ದಾರೆ BJP ಎಂಪಿಗಳು, ಎಲ್ಲ ಪಕ್ಷದವರು ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ಒತ್ತಾಯ ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಮುಗಿಸ್ಲಿಕ್ಕೋಸ್ಕರ 5,300 ಕೋಟಿ ಕೊಟ್ಟಿಲ್ಲ ಅಂತೇಳಿ ಮುಂದಕ್ಕೆ ಹಾಕದೆ ಅದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ, 2028 ಮುಗಿಸ್ತೀವಿ ಅಂತ ಹೇಳಿ. ಹಾಗಾಗಿ 2028ಕ್ಕೆ ಏನು ಮುಗಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ 5,000 ಕೋಟಿ ಈ ಒಂದು ಪ್ರಸ್ತುತ ಇದರಲ್ಲಿ ಕೊಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದನ್ನು ಒತ್ತಾಯ ಮಾಡ್ತಾ, ಅದ್ರ ಜೊತೆಗೆ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚರ್ಚೆ ಆಗ್ತಾ ಇದೆ. ಈಗ ಬೇರೆ ಬೇರೆ ಭಾಗದಲ್ಲಿದೆ. ಅದನ್ನು ನಮಗೆ ಏನಾದರೂ ಮಧ್ಯ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕ ಅನುಕೂಲ ಆಗಬೇಕಂದ್ರೆ ಅದನ್ನು ಸುಮಾರು ನಮಗೇನು ಬೆಂಗಳೂರಿಂದ 150 ಕಿಲೋಮೀಟರ್ ದೂರದಲ್ಲಿ. ಅಧ್ಯಕ್ಷರೇ, ನಮ್ಗೆ ಒಂದು ಸ್ವಲ್ಪ ಸಮಯ ಕೊಡ್ಬೇಕು. ನೀವು ನೆಕ್ಸ್ಟ್ ಮಾತು ಬೇರೆ ಬೇರೆ ತರ ಎದ್ಬಿಟ್ಟು ಟೈಮ್ ನಾವು ವೇಸ್ಟ್ ಮಾಡೋದಿಲ್ಲ, ವೇಸ್ಟ್ ಮಾಡೋದಿಲ್ಲ. ಇನ್ನು ನಮ್ದು ಸ್ವಲ್ಪ ಕ್ಷೇತ್ರದಲ್ಲ ಹೇಳೋದಿದೆ, ಮತ್ತೆ ಮಾತಾಡಿ. ಈಗ ಮಾತಾಡ್ಬೇಕು.
ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಬೆಳಿಗ್ಗೆ ಕೊಡ್ತೇನೆ. ನೀವು ಮಾತಾಡಿ, ನಾಳೆ ಬೆಳಿಗ್ಗೆ ಬೇಗ ಬನ್ನಿ 9:30 ಗಂಟೆಗೆ ಫಸ್ಟ್ ಕೊಡ್ತೇನೆ ನಿಮ್ಗೆ. ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆಯ್ತು, ನಾಳೆ